ಅಸ್ಮದ್ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. 2026ನೇ ವರ್ಷದ ಧನುರಾಶಿಯ ಫಲಾಫಲಗಳನ್ನು ನೋಡಿದಾಗ 4ನೇ ಭಾವದಲ್ಲಿ ಶನಿ ಇದ್ದು ಕುಟುಂಬದಲ್ಲಿ ಸಾಮರಸ್ಯದ ಕೊರತೆ ಇರತಕ್ಕಂಥದ್ದಾಗುತ್ತೆ. ಯಾಕಂದರೆ ಒಬ್ಬರಿಗೆ ಹೋಲಿಸಿಕೊಳ್ಳುವಂತಹ ಏನು ನಿಮ್ಮ ವ್ಯವಸ್ಥೆ ಇರುತ್ತೋ ಅದರಿಂದ ಕುಟುಂಬದಲ್ಲಿರ್ತಕ್ಕಂಥ ವಾತಾವರಣ ಕೆಡುವಂತಹ ಎಲ್ಲ ಸಂಭವ ಇರತಕ್ಕಂಥದ್ದಾಗುತ್ತೆ. ಯಾಕಂದರೆ ಮನೆಯಲ್ಲಿ 4 ಜನ ಇದ್ದಾಗ 4 ಭಾವನೆಗಳಲ್ಲಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಧನುರಾಶಿಯವರು ಅವರನ್ನು ಮೋಟಿವ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಖಂಡಿತ ಇದರಿಂದ ಶುಭವನ್ನು ಮನೆಯಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಶುಭವನ್ನು ಕಾಣಬಹುದು. ಒಳ್ಳೆಯತನವನ್ನು ಇವರು ಎಂದಿಗೂ ಕೂಡ ಒಳ್ಳೆಯತನವನ್ನೇ ಉಳಿಸ್ಕೊಂಡು ಬಂದಿರತಕ್ಕಂಥ ಈ ಒಂದು ಧನುರಾಶಿಯವರು ಮುಖ್ಯವಾಗಿ 3ನೇ ಮನೆಯಲ್ಲಿ ಆ ರಾಹು ಇರೋದರಿಂದ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಸ್ವಲ್ಪ ಯಾವುದೋ ಹಣಕಾಸಿನ ವಿಚಾರನೋ ಅಥವಾ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಾದಿಗಳಲ್ಲಿ ವ್ಯಾಜ್ಯಾದಿಗಳಿರ್ತಕ್ಕಂಥದ್ದಿರುತ್ತೆ. ಈ ವ್ಯಾಜ್ಯಗಳಲ್ಲಿ ಸ್ವಲ್ಪ ನೀವು ತನ್ಮಯತೆಯಿಂದ ನೀವು ಸ್ವಲ್ಪ ಶಾಂತತೆಯಿಂದ ಅಥವಾ 3ನೇ ಮನೆಯಲ್ಲಿ ರಾಹು ಇರೋದರಿಂದ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಧನುರಾಶಿಯವರು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬಾರದ ಹಾಗೆ ನೀವು ಎಚ್ಚರ ವಹಿಸಬೇಕಾಗುತ್ತೆ. ಅದರಲ್ಲೂ ಕೂಡ 4ನೇ ಮನೆಯಲ್ಲಿ ಶನಿ ಇರೋದರಿಂದ ತಾಯಿಗೆ ಏನಾದರೂ ಆರೋಗ್ಯದಲ್ಲಿ ದೀರ್ಘಕಾಲದ ಆರೋಗ್ಯಾದಿಗಳು ಮತ್ತೆ ಉಲ್ಬಣಕೊಳ್ತಕ್ಕಂಥದ್ದಾಗುತ್ತೆ. ಅದರೊಟ್ಟಿಗೆ ವಿಶೇಷವಾಗಿ ನೀವು ಗಮನಹರಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ರಾಶಿಗೆ 7ಮ ಸ್ಥಾನದಲ್ಲಿ ಗುರುವಿನ ಅನುಗ್ರಹವಿದ್ದರೂ ಕೂಡ ಮನೆಯಲ್ಲಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ವಿರಸಗಳಿರ್ತಕ್ಕಂಥದ್ದಾಗುತ್ತೆ. ಯಾಕಂದರೆ ಅವನು ಕೂತ್ಕೊಂಡಿರ್ತಕ್ಕಂಥದ್ದು ಗುರುವು ಮಿಥುನ ರಾಶಿಯಲ್ಲಿ ಶತ್ರುವಿನ ಮನೆಯಲ್ಲಿ ಕೂತ್ಕೊಂಡಿದ್ದಾಗ ಸ್ವಲ್ಪ ಮಟ್ಟಿಗೆ ಆ ಪಾಲುದಾರಿಕೆ ವ್ಯವಹಾರಗಳು ಯಾರೊಟ್ಟಿಗಾದರೂ ಸ್ವಲ್ಪ ಅನೂದಿನವೂ ಕೂಡ ಏನಾದರೂ ನಿಮ್ಮನ್ನು ಪೀಡಿಸುವಂತಹ ಒಂದು ಬಾಧಿಸುವಂತಹ ವಾತಾವರಣ ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ತಾಳ್ಮೆ ಅಂತಕ್ಕಂಥದ್ದು ಪ್ರಬಲವಾಗಿರ್ತಕ್ಕಂಥ ಅಸ್ತ್ರ ಈ ಒಂದು ಧನುರಾಶಿಯವರಿಗೆ. ಈ ತಾಳ್ಮೆಯಿಂದ ಜಗತ್ತೆಲ್ಲವನ್ನು ಕೂಡ ಗೆಲ್ಲುವಂತಹ ಶಕ್ತಿ ನಿಮಗಿರ್ತಕ್ಕಂಥದ್ದು. ನಿಮ್ಮಲ್ಲಿ ಒಂದು ಸದೃಢವಾಗಿರ್ತಕ್ಕಂಥ ನಾಯಕತ್ವದ ಗುಣಗಳಿರ್ತಕ್ಕಂಥದ್ದು ಕೂಡ ಈ ಒಂದು ಧನುರಾಶಿಯವರಿಗಿರ್ತಕ್ಕಂಥದ್ದಾಗಿರುತ್ತೆ. ಯಾಕೋ ಒಂದು ಸ್ವಲ್ಪ ಚಂಚಲತೆ ಅಂತಕ್ಕಂಥದ್ದು ನಿಮ್ಮನ್ನು ಆಯಾಯ ಸಮಯಕ್ಕೆ ಏನನ್ನು ನಿರ್ಧಾರ ಮಾಡಬೇಕು ಅಂತಕ್ಕಂಥದ್ರಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರಾಗಿರ್ತೀರ. ಅದನ್ನು ಸರಿಪಡಿಸ್ಕೊಂಡಿದ್ದೆ ಆದರೆ ಖಂಡಿತ ನೀವು ಈ ಎಲ್ಲ ನಾಯಕತ್ವದ ಗುಣಗಳನ್ನು ಹೊಂದಿರತಕ್ಕಂಥವರಿದ್ದೀರಾ. ಇನ್ನು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಷ್ಟ ಆಗುವಂತಹ ಸಂಭವ ಇರುತ್ತೆ. ಯಾಕಂದರೆ 4ಥ ಭಾವದಲ್ಲಿ ಮುಖ್ಯವಾಗಿ ನಮ್ಮ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಭಾವನೆಗಳಿಗೆ ಪೂರಕವಾಗಿರ್ತಕ್ಕಂಥ ಶಕ್ತಿ ತುಂಬುವಂಥ ಕ್ಷೇತ್ರ 4ಥ ಭಾವ. 4ನೇ ಮನೆಯಲ್ಲಿ ಶನಿ ಇರೋದರಿಂದ ನೀವು ಅಂದುಕೊಂಡಿದ್ದನ್ನು ನಿಮ್ಮ ಆಪೋಸಿಟ್ ಅಂದರೆ ಪಾಲುದಾರರಾಗಿರ್ತಕ್ಕಂಥವರಿಂದ ಅಥವಾ ನಿಮ್ಮ ಮನೆಯವರಿಂದ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥದ್ದು ತುಂಬ ಕಷ್ಟ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅದರೊಟ್ಟಿಗೆ ಸ್ವಲ್ಪ ಮನಸ್ಸನ್ನು ನೀವು ಹಗುರವಾಗಿಟ್ಟುಕೊಂಡು ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಆದರೆ ಈ ಧನುರಾಶಿಯವರು 2026ರಲ್ಲಿ ಬರಬಹುದಾದಂಥ ಎಲ್ಲ ದುಃಖ ದುಮ್ಮಾನಾದಿಗಳಿಂದಲೂ ಕೂಡ ದುಷ್ಪರಿಣಾಮಗಳಿಂದಲೂ ಕೂಡ ನೀವು ಮುಕ್ತಿಯನ್ನು ಕಾಣಬಹುದಾಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ತಿಂಗಳಲ್ಲಿ ಗುರುವು ಕೂಡ ನಿಮಗೆ 7ಮದಿಂದ 8ಮಕ್ಕೆ ಬರ್ತಾ ಇರ್ತಕ್ಕಂಥವನು. 4ಥದಲ್ಲಿ ಶನಿ, 8ಮದಲ್ಲಿ ಗುರುವು. ಯಾಕಂದರೆ ಇವರಿಬ್ಬರೇ ನಮ್ಮನ್ನು ಸರ್ವತಾ ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಗಳು. ಗುರುವು ಎಲ್ಲಿ ನಮಗೆ ಆಪತ್ತುಗಳು ಬರುತ್ತೋ, ಎಲ್ಲಿ ನಮಗೆ ದುಃಖಗಳು ಕಾಡುತ್ತೋ, ಎಲ್ಲಿ ನಮಗೆ ಅವಮಾನಗಳಾಗುತ್ತೋ ದುಶ್ಚಟಗಳಿಂದ ದೂರ ಇರಿ. ಸಾಧ್ಯವಾದಷ್ಟು ಗುರುಗಳನ್ನು ಸಾಕ್ಷಾತ್ ಪರಮೇಶ್ವರನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ದೂರದ ಪ್ರಯಾಣಗಳನ್ನು ನಿಷೇಧವನ್ನು ಮಾಡಿ ರಾತ್ರಿ ಸಮಯದ ಪ್ರಯಾಣಗಳು ಅದರಲ್ಲೂ ಕೂಡ ಎಚ್ಚರಿಕೆಯಿಂದ ಸಾಧ್ಯವಾದಷ್ಟು ರಾತ್ರಿ ಪ್ರಯಾಣಗಳನ್ನು ಮುಂದೂಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಶರೀರಕ್ಕೆ ಏನಾದರೂ ಗಾಯಗಳಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮಾನಸಿಕ ಒತ್ತಡಗಳು ಅದರೊಟ್ಟಿಗೆ ಶರೀರದ ತೊಂದರೆಗಳು ಕೂಡ ನಿಮ್ಮನ್ನು ಕಾಡ್ತಕ್ಕಂಥದ್ದು. ಹಿಂದೆ ಇದ್ದಂಥ ರೋಗಗಳು ಮತ್ತೆ ಪುನಃ ಪ್ರಾರಂಭ ಆಗ್ತಕ್ಕಂಥದ್ದು. ಎಷ್ಟೋ ವರ್ಷಗಳ ಕೆಳಗಡೆ ಏನೋ ಬೆನ್ನೋವಿತ್ತು ಸ್ವಾಮಿ, ಕಾಲು ನೋವಿತ್ತು, ಕೈ ನೋವಿತ್ತು, ಇನ್ನೇನೋ ನೋವಿತ್ತು, ಪುನಃ ಅದು ಪ್ರಾರಂಭ ಆಗುತ್ತೆ. ಜೊತೆಗೆ ಪ್ರಶಾಂತತೆಯನ್ನು, ದೇವರ ನಾಮಸ್ಮರಣೆಯನ್ನು ಅನೂಕ್ಷಣವೂ ಕೂಡ ನೀವು ಎಲ್ಲ ರೀತಿಯಲ್ಲೂ ಕೂಡ ಸುಭದ್ರವಾಗಿ ಕಾಣಬೇಕಾದರೆ ಈ ಧನುರಾಶಿಯವರು ಈ ಮಂತ್ರವನ್ನು ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಅಂತಕ್ಕಂಥ
ಈ ಮಂತ್ರವನ್ನು ಅನುಕ್ಷಣವೂ ಹೇಳ್ಕೊಳ್ತಕ್ಕಂಥದ್ದು. ಜೊತೆಗೆ 1 ಮತ್ತು 9ನೇ ದಿನಾಂಕದಂದು ಏನಾದರೂ ವಿಶೇಷವಾಗಿರ್ತಕ್ಕಂಥ ಒಂದು ನಿರ್ಧಾರಗಳನ್ನು ಮಾಡಬೇಕಾದ್ರೆ 1, 9ರ ಕಾಂಬಿನೇಷನಲ್ಲೇ ನೀವು ಮಾಡ್ಕೊಳ್ಳಿ. ಜೊತೆಗೆ ಕಪ್ಪು ವಸ್ತ್ರವನ್ನು ಯಾವುದೇ ಕಾರಣಕ್ಕೂ ಕೂಡ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಬಟ್ಟೆಗಳನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ 2026ನೇ ವರ್ಷದಲ್ಲಿ ಧಾರಣೆ ಮಾಡದೇ ಇರತಕ್ಕಂಥದ್ದೇ ನಿಮಗೆ ಶುಭ. ಧಾರಣೆ ಮಾಡಲೇಬೇಕು ಅಂತಕ್ಕಂಥವ್ರಿಗೆ ನಾವೇನು ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಧಾರಣೆ ಮಾಡಿದಷ್ಟು ನಿಮಗೆ ನೆಗೆಟಿವ್ ಥಾಟ್ಸ್ ನಿಮ್ಮಲ್ಲಿ ಸರ್ವತಾ ನಿಮ್ಮನ್ನು ಬಾಧಿಸ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಬ್ಲೂ ಮತ್ತು ಬ್ಲ್ಯಾಕ್ ಬಟ್ಟೆಗಳನ್ನು ವರ್ಜಿಸಿ 1 ಮತ್ತು 9ನೇ ತಾರೀಕುಗಳಲ್ಲಿ ಏನು ಬೇಕಾದರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಇನ್ನೊಂದಷ್ಟು ಶುಭವನ್ನು ತರತಕ್ಕಂಥದ್ದಾಗುತ್ತೆ. ದೂರದ ಪ್ರಯಾಣದಲ್ಲಿ ಎಚ್ಚರವಾಗಿರಿ. ವಿದೇಶ ಪ್ರಯಾಣವನ್ನು ಮಾಡಬೇಕು ಅಂದ್ಕೊಂಡಿದ್ದಂಥವರು ಅಥವಾ ವಿದೇಶದಲ್ಲಿ ಹೋಗಿ ವ್ಯಾಪಾರವನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವರು ಕೂಡ ಸ್ವಲ್ಪ ಸಮಾಲೋಚಿಸಿ ಇನ್ನೊಬ್ಬರೊಟ್ಟಿಗೆ ಸಲಹೆಗಳನ್ನು ತೆಗೆದುಕೊಂಡು ಅದರೊಟ್ಟಿಗೆ ನೀವು ಕೆಲಸವನ್ನು ಮಾಡಿ. ಇನ್ನು ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಅದರಲ್ಲೂ ಕೂಡ ಈ ಫಿಲಮ್ ನಿರ್ಮಾಪಕರು ಅಂತ ನಾವೇನು ಕರಿತೀವೋ, ನಿರ್ಮಾಪಕರಿಗೆ ಅತ್ಯಂತ ಈ ಒಂದು 26ನೇ ವರ್ಷ ನಿರ್ಮಾಪಕರಿಗೆ ಸಾಧ್ಯವಾದಷ್ಟು ನೀವು ಎಷ್ಟು ಸಂಕ್ಷಿಪ್ತವಾಗಿ ಒಂದು ವ್ಯವಹಾರೀಕರಣವನ್ನು ನೀವು ವೃದ್ಧಿಸ್ಕೊಳ್ತೀರಾ, ನೀವು ರೂಪಿಸ್ಕೊಳ್ತೀರಾ ಅಂತಕ್ಕಂಥದ್ದು ನಿಮ್ಮ ಮೇಲೆ ಇರುತ್ತೆ. ಯಾಕಂದರೆ ಸ್ವಲ್ಪ ನಷ್ಟ ಆಗುವ ಎಲ್ಲ ಸಂಭವ ಇರತಕ್ಕಂಥದ್ದು ಇರುತ್ತೆ. ದಯವಿಟ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸೂಕ್ಷ್ಮವಾಗಿ ನೀವು ಈ ಒಂದು 2026ರನ್ನು ತಳ್ಳುವಂಥ ವ್ಯವಸ್ಥೆ, ದೇವರ ಅನುಗ್ರಹವನ್ನು ಪಡೆಯುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಇನ್ನಷ್ಟು ಶುಭವನ್ನು ಕಾಣ್ಬೋದು. ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು.